ಡಿಕೆ ಶಿವಕುಮಾರ್ ವೇದಿಕೆಯಲ್ಲೇ ಹೈ ಡ್ರಾಮಾ ನಡೆಯಿತು. ಬಿಜೆಪಿ ಶಾಸಕ ಮುನಿರತ್ನ ಆರ್ಎಸ್ಎಸ್ ಸಮವಸ್ತ್ರದಲ್ಲಿ ನಡೆಸಿದ್ರು. ಮುನಿರತ್ನ ಈ ವರ್ತನೆಗೆ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ಜನಪ್ರತಿನಿಧಿಗಳಿಗೆ ಗೌರವ ಕೊಡೋದು ಗೊತ್ತಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಹಾಗಾದ್ರೆ ಯಾರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಪಾಪ ಅವ್ರಿಗೆ ರಾಜಕಾರಣ ಮಾಡಬೇಕು ನೋಡಿ. ಪಾಪ ಆರ್ಎಸ್ಎಸ್ ಸಂಸ್ಥೆಗೆ ಅಗೌರವ ತರುವಂತ ಇಲ್ಲಿ ಆರ್ಎಸ್ಎಸ್ಗೂ ಟೊಪ್ಪಿ ಹಾಕೊಂಡು ಪ್ಯಾಂಟ್ ಹಾಕೊಂಡು ಅವ್ರದೇ ಆದಂಥ ಒಂದು ಸಂಸ್ಥೆಯನ್ನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಮಗೆಲ್ಲ ಅವಮಾನ, ಆ ಸಂಸ್ಥೆಗೆ ಅವಮಾನ, ಆ ಸಂಸ್ಥೆ ಇತಿಹಾಸ ಇದೆ. ಇಲ್ಲಿ ಬಂದು ಶಾಸಕರಾಗಿ ಬಂದು ಮಾತಾಡ್ಬೋದಾಯ್ತು. ಈಗ ನೋಡಿ ಎಲ್ಲ ಪೊಲೀಸವರು, ಜನ, ನಾಗರಿಕರೇ ಅವ್ರಿಗೆ ಓಡಿಸ್ತಾ ಇದ್ದಾರೆ. ನಾವ್ಯಾರೋ ಅದಕ್ಕೆ ಬಿಟ್ಟ ಕೊಡ್ತಾರೆ. ಅಷ್ಟು ಜನಕ್ಕೆ ರೋಷ ಆಗ್ತದೆ. ಇಲ್ಲಿ ಬಿಡಿ, ಅದನ್ನೇನಾದ್ರು ನನಗೆ ಜನಪ್ರತಿನಿಧಿಗಳಿಗೆ ಏನು ಗೌರವ ಕೊಡಬೇಕು ಖಂಡಿತ ನನಗೆ ಅರಿವಿದೆ. ರಾಜಕಾರಣ ಏನಾಗಲಿ, ರಾಜಕಾರಣದಲ್ಲಿ ಗೆಲುವು ಸೋಲು ಇದೇ ಇರ್ತದೆ, ಯಾರು ಕಂಪ್ಲೇಂಟ್ ಇಲ್ಲ. ಸೊ ಇದಕ್ಕೆ ಏನಾದ್ರು ಮಾಡಿ ನೀವೇ ಮುಂದಕ್ಕೆ ಇಟ್ಕೊಂಡು ಕೊನೆ ಉತ್ತರ ನೀವೇ ಕೊಡಬೇಕು, ನೀವೇ ಹೆಜ್ಜೆ ಮಾಡಬೇಕು. ಇಂಥ ಪ್ರತಿನಿಧಿಗಳನ್ನ ಇಲ್ಲಿ ಇಟ್ಕೊಳ್ಳೋದು ಸರಿನಾ ಇಲ್ಲ ಅನ್ನೋದನ್ನ ನಿಮ್ ಬಿಟ್ಟಿದ್ದದು. ನಾನೇನು ಇದು ಹೆಚ್ಚಿಗೆ ಮಾತಾಡಕ್ಕೆ ಹೋಗುದಿಲ್ಲ. ಬಟ್ ಜನ ತೀರ್ಮಾನ ಮಾಡ್ತಾರೆ ಅಂತ ಜನದ ಮೇಲೆ ನನಗೆ ನಂಬಿಕೆ ಇದೆ. ಈಗ ಆಫೀಸರ್ಸ್ ಎಲ್ಲ ಕೂತ್ಕೊಂಡು ನಿಮ್ದು ಏನ್ ಗ್ರೀವೆನ್ಸಸ್ ಇದೆ ನಾವೆಲ್ಲ ಅಟೆಂಡ್ ಮಾಡಿದ್ವಿ, ಕಣ್ಣಲ್ಲಿ ನೋಡಿದ್ವಿ. ಈ ಟಾಯ್ಲೆಟ್ಸ್ ವಿಚಾರ, ಇದನ್ನ ಹೊಸದಾಗೆ ಏನೇನು ರಿಪೇರಿ ಮಾಡಬೇಕು, 24 hours ಏನು ಟೈಮ್ ಇದೆ ಆ ಟೈಮಲ್ಲಿ ಇದನ್ನ ಓಪನ್ ಮಾಡೋಕ್ಕೆ, ಕ್ಲೀನ್ನೆಸ್ ವಿಚಾರದಲ್ಲಿ ಇದೊಂದು ಬಹಳ ಚೆನ್ನಾಗಿ ಇಷ್ಟು ದೊಡ್ಡ ಪಾರ್ಕ್ನ ಗಿಡ ಮರಗಳನ್ನ ನೋಡಿ. ಲಾಲ್ಬಾಗಲ್ಲಿ ಏನು ಫೆಸಿಲಿಟೀಸ್ ಇದೆಯೋ, ಲಾಲ್ಬಾಗು ಸ್ವಲ್ಪ ವಿಸ್ತಾರವಾಗಿದೆ, ಇಲ್ಲಿ ಕಂಪಲ್ ಆಗಿದೆ. ಬಹಳ ಫೆಸಿಲಿಟೀಸ್ ಎಲ್ಲ ಕೂಡ ಇಲ್ಲೂ ಕೂಡ ಇದೆ.